RTES ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ರಾಣೆಬೆನ್ನೂರು ಆನ್ಲೈನ್ ತರಗತಿಗಳು BA ಪ್ರಥಮ ಸೆಮಿಸ್ಟರ್ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಈ ತರಗತಿ. ಪ್ರಿಯ ವಿದ್ಯಾರ್ಥಿಗಳೇ, BA ಭಾಗ 1ರ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಕಾವ್ಯ ಅನ್ನುವಂಥ ಪಠ್ಯವನ್ನು ಈ ಪತ್ರಿಕೆಗೆ ನಿಮಗೆ ಅಳವಡಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಪಠ್ಯಕ್ರಮದ ವಿವರವನ್ನು ತಮಗೆ ಈಗಾಗಲೇ ಸಲ್ಲಿಸಲಾಗಿದೆ. ಇವತ್ತು ಐಚ್ಛಿಕ ಕನ್ನಡ ಪತ್ರಿಕೆಗೆ ಸಂಬಂಧಿಸಿದಂತೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಷಯವನ್ನು ಕುರಿತು ನಾವಿಲ್ಲಿ ಪ್ರಸ್ತುತಪಡಿಸುತ್ತೇವೆ. ಈ ಉಪನ್ಯಾಸವನ್ನು ಡಾಕ್ಟರ್ ರಾಮರೆಡ್ಡಿ ಎಸ್ ರೆಡ್ಡೇರ್, ಸಹ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, RTES ಪದವಿ ಮಹಾವಿದ್ಯಾಲಯ ರಾಣೆಬೆನ್ನೂರು, ನಾನು ಇಲ್ಲಿ ಈ ವಿಷಯವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂಗ ಆಲೋಚನೆ ಮಾಡುವಂಥ ಈ ಸಂದರ್ಭದಲ್ಲಿ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯ ವಿಷಯ ಏನಂತಂದ್ರೆ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆ ಎಷ್ಟು, ಯಾವಾಗಲಿಂದ ಇದು ಆರಂಭ ಆಗಿದೆ ಅನ್ನೋದನ್ನು ನಾವು ಮೊದಲು ಪ್ರಾಸ್ತಾವಿಕವಾಗಿ ತಿಳಿದುಕೊಳ್ಬೇಕಾಗ್ತದೆ. ಈ ಜಗತ್ತಿನ ಪ್ರಮುಖ ಭಾಷಾವಂಶಗಳಲ್ಲಿ ದ್ರಾವಿಡ ಭಾಷಾವಂಶ ಕೂಡ ಒಂದು. ದ್ರಾವಿಡ ಭಾಷಾವಂಶದ ಮೂಲ ಭಾಷೆ ಮೂಲ ದ್ರಾವಿಡ ಅಂತ ಗುರುತಿಸಲಾಗಿದೆ. ಈ ಮೂಲ ದ್ರಾವಿಡ ಅನ್ನುವಂಥ ಭಾಷೆ ಕಾಲಕ್ರಮೇಣವಾಗಿ ಹಲವು ಭಾಷೆಗಳಿಗೆ ಜನ್ಮ ನೀಡುತ್ತಾ ಬಂದಿದೆ. ಈ ದ್ರಾವಿಡ ಭಾಷೆಯಲ್ಲಿ ಉದಯಿಸುತ್ತಾ ಬಂದಿರತಕ್ಕಂಥ ಎಲ್ಲ ಭಾಷೆಗಳನ್ನ ಮುಖ್ಯವಾಗಿ 3 ಉಪವಂಶಗಳಲ್ಲಿ ವರ್ಗೀಕರಿಸಲಾಗ್ತದೆ. ಒಂದನೇದು ಉತ್ತರ ದ್ರಾವಿಡ ಭಾಷೆ, ಎರಡನೆಯದು ಮಧ್ಯ ದ್ರಾವಿಡ ಭಾಷೆ, ಮೂರನೆಯದು ದಕ್ಷಿಣ ದ್ರಾವಿಡ ಭಾಷೆ. ಆ ಉತ್ತರ ದ್ರಾವಿಡ ಭಾಷೆಯಲ್ಲಿ ಕುರುಕ್, ಮಾಲ್ಟೋ, ಬ್ರಾಹು ಎನ್ನುವಂಥ 3 ಭಾಷೆಗಳು ಕಂಡು ಬರ್ತವೆ. ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ತೆಲುಗು, ಗೊಂಡಿ, ಕೊಂಡ, ಪೆಂಗೋ, ಮಂಡ, ಕುಯಿ, ಕುವಿ, ಹಿಂದಿ, ಕೊಲಾಮಿ, ನಾಯ್ಕಿ, ಪರ್ಜಿ, ಗದಬ ಈ ಮುಂತಾದಂಥ ಭಾಷೆಗಳು ಕಂಡು ಬರ್ತವೆ. ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ, ಮಲಯಾಳಿ, ತಮಿಳು ಈ ಹಲವಾರು ಭಾಷೆಗಳು ಕಂಡು ಬರ್ತವೆ. ಅದರಲ್ಲೂ ಕೂಡ ಕನ್ನಡ ಈ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಇಡೀ ದ್ರಾವಿಡ ಭಾಷಾ ವಂಶದಲ್ಲಿಯೇ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ ಅಂತಂದ್ರೆ ತಮಿಳು ಭಾಷೆ. ಕನ್ನಡಕ್ಕೂ ಕೂಡ ತನ್ನದೇ ಆದಂಥ ಪ್ರಾಚೀನತೆ ಇದೆ. ಈ ಕನ್ನಡ ಭಾಷೆಯ ಪ್ರಾಚೀನತೆ ಕ್ರಿಸ್ತ ಪೂರ್ವ ಕಾಲಕ್ಕೆ ಹೋಗ್ತದೆ. ಕನ್ನಡದ ಪ್ರಾಚೀನತೆಯನ್ನು ಕುರಿತು ಕೆಲವು ವಿಷಯಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು ಕ್ರಿಸ್ತಶಕ ಪೂರ್ವದಷ್ಟು ಪ್ರಾಚೀನವಾಗಿರ್ತಕ್ಕಂಥ ಭಾಷೆ. ರಾಮಾಯಣ ಮಹಾಭಾರತಗಳಲ್ಲಿ ಕರ್ನಾಟಕ ಅನ್ನುವಂಥ ಶಬ್ದದ ಪ್ರಸ್ತಾಪ ಇರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಅಲ್ಲದೆ ಕ್ರಿಸ್ತ ಪೂರ್ವ 2ನೇ ಶತಮಾನದ್ದೆಂದು ಗುರುತಿಸಲಾಗಿರ್ತಕ್ಕಂಥ ಗ್ರೀಕ್ ಪ್ರಹಸನದಲ್ಲಿ ಕೆಲವು ಕನ್ನಡ ಪದಗಳು ಬಳಕೆಯಾಗಿರುವುದನ್ನು ಡಾಕ್ಟರ್ ಎಂ ಗೋವಿಂದ ಪೈ ಅವರು ಗುರುತಿಸಿದ್ದಾರೆ. ಅಲ್ಲದೆ ಕ್ರಿಸ್ತ ಪೂರ್ವ ಸುಮಾರು 2ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಗ್ರೀಕ್ ಪ್ರವಾಸಿ ಟಾಲಮಿಯು ತನ್ನ ಪ್ರವಾಸಿ ಬರಹಗಳಲ್ಲಿ ಕನ್ನಡ ನಾಡಿನ ಪ್ರಸಿದ್ಧ ನಗರಗಳ ಉಲ್ಲೇಖವನ್ನ ಮಾಡಿದ್ದಾನೆ. ಪ್ರಾಕೃತ
ಸಾಹಿತ್ಯದಲ್ಲಿ ಕನ್ನಡ ಪದಗಳು ಬಳಕೆಯಾಗಿವೆ. ಕನ್ನಡ ಭಾಷೆಯಂತೆ ಅದರ ಸಾಹಿತ್ಯವೂ ಕೂಡ ಕ್ರಿಸ್ತಪೂರ್ವ ಕಾಲದಲ್ಲಿ ಬೌದ್ಧರಿಂದ ರಚನೆಯಾಗಿರಬೇಕು ಎನ್ನುವಂಥ ಊಹೆಯನ್ನ ಪ್ರೊಫೆಸರ್ ಟಿ ವೆಂಕಣ್ಣಯ್ಯನವರು ಮಾಡಿದ್ದಾರೆ. ಬೌದ್ಧ ಗ್ರಂಥಗಳು ಬೌದ್ಧ ಮತದೊಂದಿಗೆ ಅವು ನಾಶವಾಗಿರಬೇಕು, ಹೀಗಾಗಿ ಆ ಬೌದ್ಧ ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಾಚೀನ ಕನ್ನಡ ಕೃತಿಗಳು ನಮಗೆ ಉಪಲಬ್ಧ ಇಲ್ಲ ಅನ್ನುವಂಥ ಊಹೆಯನ್ನ ಪ್ರೊಫೆಸರ್ ಟಿ ವೆಂಕಣ್ಣಯ್ಯನವರು ನಮಗೆ ನೀಡಿದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳನ್ನ ಗಮನಿಸುವುದಾದ್ರೆ ಕ್ರಿಸ್ತಶಕ ಸುಮಾರು 150ರಲ್ಲಿ ಇದ್ದಂಥ ಶಾತವಾಹನರ ದೊರೆ ಹಾಲನು ಗಾಥಾ ಸಪ್ತಶತಿ ಎನ್ನುವಂಥ ಕೃತಿಯನ್ನು ಬರೆದಿದ್ದಾನೆ. ಇದು ಪ್ರಾಕೃತ ಗ್ರಂಥ. ಈ ಗ್ರಂಥದಲ್ಲಿ ಪೊಟ್ಟೆ, ತುಪ್ಪ, ಬೆಣ್ಣೆ, ತೀರ್ ಎಂಬ ಮುಂತಾದ ಕನ್ನಡ ಪದಗಳ ಬಳಕೆ ಇರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ನಮಗೆ ತಿಳಿದ ಮಟ್ಟಿಗೆ ಇದುವರೆಗೆ ಕನ್ನಡದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿ ಮೊಟ್ಟ ಮೊದಲು ಉಪಲಬ್ಧವಾಗಿರ್ತಕ್ಕಂಥ ದಾಖಲೆ ಅಂದರೆ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನವು ದೊರೆತದ್ದು ಇಂದಿನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂಥ ಗ್ರಾಮದಲ್ಲಿ. ಅದಕ್ಕೆ ಹಿಂದೆ ಶಾಸನ ದೊರೆತ ಕಾಲದಲ್ಲಿ ಪಲ್ಮಿಡಿ ಅನ್ನುವಂಥ ಹೆಸರು ಇತ್ತು. ಇದರಲ್ಲಿ ಅಂದರೆ ಈ ಶಾಸನದಲ್ಲಿ ಅಳಕದಂಬ ಎಂಬ ರಾಜನು ವಿಜಯರಸ ಎಂಬ ವೀರನಿಗೆ 2 ಗ್ರಾಮಗಳನ್ನು ವೀರದತ್ತಿಯಾಗಿ ನೀಡಿರ್ತಕ್ಕಂಥ ವಿವರ ಇದೆ. ಈ ಶಾಸನದಲ್ಲಿ 20 ಕನ್ನಡ ಪದಗಳು ಬಳಕೆಯಾಗಿವೆ, ಉಳಿದವುಗಳೆಲ್ಲ ಸಂಸ್ಕೃತ ಪದಗಳು ಅನ್ನೋದನ್ನ ವಿದ್ವಾಂಸರು ಗುರುತಿಸಿದ್ದಾರೆ. ಇದು ಕನ್ನಡದ ಅಂದರೆ ಕನ್ನಡ ಭಾಷೆಯ ಮೇಲೆ ಇದ್ದಂಥ ಸಂಸ್ಕೃತದ ಪ್ರಭಾವವನ್ನು ಅದು ಸೂಚಿಸುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದಾದ್ಮೇಲೆ ಹಲ್ಮಿಡಿ ಶಾಸನದ ನಂತರ ನಮ್ಮಲ್ಲಿ ಹಲವಾರು ಶಾಸನಗಳು ಲಭಿಸ್ತವೆ. ಕನ್ನಡ ಭಾಷೆ, ಕನ್ನಡ ಲಿಪಿಯಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖವಾದಂಥ ಕೆಲವು ಶಾಸನಗಳು ಅಂತಂದ್ರೆ ಕ್ರಿಸ್ತಶಕ ಸುಮಾರು 700ರ ಅವಧಿಯಲ್ಲಿ ರಚನೆಯಾಗಿರ್ತಕ್ಕಂಥ ಬಾದಾಮಿ ಶಾಸನ. ಬಾದಾಮಿ ಶಾಸನವು ಕೂಡ ಒಂದು ವೀರ ಶಾಸನ. ಇದಕ್ಕೆ ಕಪ್ಪೆ ಅರಭಟ್ಟನ ಶಾಸನ ಅನ್ನುವಂಥ ಇನ್ನೊಂದು ಹೆಸರು ಕೂಡ ಇದೆ. ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿಪದಿ ಸಾಹಿತ್ಯ ಲಿಖಿತವಾಗಿ ಉಲ್ಲೇಖಗೊಂಡಿರುವುದನ್ನು ನಾವು ಕಾಣಬಹುದು. ಮೌಖಿಕ ಪರಂಪರೆಯಲ್ಲಿ ತ್ರಿಪದಿ ಸಾಹಿತ್ಯ ತುಂಬಾ ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು. ಆದರೆ ಲಿಖಿತವಾಗಿ ಸಿಕ್ಕಿರ್ತಕ್ಕಂಥ ತ್ರಿಪದಿ ಸಾಹಿತ್ಯದ ಅತ್ಯಂತ ಪ್ರಾಚೀನ ದಾಖಲೆ ಅಂತಂದ್ರೆ ಕ್ರಿಸ್ತಶಕ 700ರ ಬಾದಾಮಿ ಶಾಸನವೆಂದೇ ನಾವು ಹೇಳಬೇಕಾಗ್ತದೆ. ಹೆಚ್ಚು ಕಡಿಮೆ ಅದೇ ಅವಧಿಯಲ್ಲಿ ಅಂದ್ರೆ ಕ್ರಿಸ್ತಶಕ ಸುಮಾರು 700ರ ಅವಧಿಯಲ್ಲಿ ರಚನೆಗೊಂಡಿರ್ತಕ್ಕಂಥ ಶ್ರವಣ ಬೆಳಗೊಳ ಶಾಸನ ಕೂಡ ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ. ಇದು ವೈರಾಗ್ಯ ಶಾಸನವೆಂದು ಹೆಸರಾಗಿದೆ. ಈ ಶಾಸನದಲ್ಲಿ ಕನ್ನಡದ ವೃತ್ತ, ಕರ್ನಾಟಕ ವೃತ್ತಗಳಲ್ಲಿ ಬರ್ತಕ್ಕಂಥ ವೃತ್ತ ಒಂದು ಬಳಕೆಯಾಗಿರುವುದನ್ನು ನಾವು ಗಮನಿಸಬಹುದು. ಇದು ನಂದಿಸೇನ ಅನ್ನುವಂಥ ಜೈನ ಯತಿಯೊಬ್ಬನ ನಿಷಧಿ ಮರಣದ ವೈರಾಗ್ಯ ಶಾಸನವಾಗಿದೆ. ಈ ಶಾಸನ ಹೇಗಿದೆ ಅಂತಂದ್ರೆ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೂಲ್ ಮಂಜುವೋಲ್ ತೋರೆ ಬೇಗಂ ಪಿರಿಗುಂ ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚಂ ಆನಿ ಧರಣಿಯೋಳಿರವಾನೆಂದು ಉರು ಸನ್ನೆಸನಂಗೆಯ್ದು ಯರುಸತ್ವನ್ ನಂದಿಸೇನ ಮುನಿ ಪ್ರವರನ್ ದೇವಲೋಕಕ್ಕೆ ಸಂದ. ಈ ಶಾಸನದಲ್ಲಿ ಬರ್ತಕ್ಕಂಥ ಪಠ್ಯದ ಪೂರ್ಣ ರೂಪ ಹೀಗಿದೆ. ಇದರ ಅರ್ಥ
ಇಹಲೋಕದ ಭೋಗ ಭಾಗ್ಯಗಳು ಕಾಮನ ಬಿಲ್ಲಿನಂತೆ, ಮಿಂಚಿನ ಬಳ್ಳಿಯಂತೆ, ಮಂಜಿನ ಹನಿಯಂತೆ ಚಂಚಲ ಮತ್ತು ಕ್ಷಣಿಕವಾದವುಗಳು. ಅಸ್ಥಿರವಾದ ಇವುಗಳನ್ನು ನಾನು ಮೆಚ್ಚುವುದಿಲ್ಲ ಎಂದು ದೃಢವಾದ ನಂಬಿಕೆಯನ್ನು ತಾಳಿದಂಥ, ಸತ್ವಶಾಲಿಯಾದ ಯತಿಯಾಗಿದ್ದಂಥ, ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ನಂದಿಸೇನ ಎಂಬ ಮುನಿಯು ಸನ್ಯಾಸನವನ್ನು ಸ್ವೀಕರಿಸಿ ಸಲ್ಲೇಖನ ವೃತವನ್ನು ಕೈಕೊಂಡು ದೇವಲೋಕಕ್ಕೆ ಸಂದನೆಂಬ ವಿವರವನ್ನು ಈ ಶಾಸನ ನಮಗೆ ನಿರೂಪಿಸುತ್ತದೆ. ಇದೊಂದು ಮೊದಲೇ ಹೇಳಿದಂತೆ ವೈರಾಗ್ಯ ಶಾಸನ. ಭೋಗ ಜೀವನವನ್ನು ತ್ಯಾಗ ಮಾಡಿ ದಾರ್ಶನಿಕ ಜೀವನಕ್ಕೆ ಕಾಲಿಟ್ಟು ಉಗ್ರವಾದಂಥ ತಪಸ್ಸನ್ನ, ಸಲ್ಲೇಖನ ವೃತವನ್ನು ಆಚರಿಸಿ ಸ್ವರ್ಗಕ್ಕೆ ಹೋದಂಥ ಒಬ್ಬ ಮಹಾ ತಪಸ್ವಿಯ ಒಂದು ಕಥೆಯನ್ನು ಈ ಶಾಸನ ನಿರೂಪಿಸ್ತದೆ. ಇದಾದ ನಂತರ ಹಲವಾರು ಶಾಸನಗಳು ಕನ್ನಡ ನಾಡಿನಲ್ಲಿ ಲಭಿಸ್ತವೆ. ಬೇರೆ ಬೇರೆ ದಾನ ಶಾಸನಗಳಿರ್ಬೋದು, ನಿಷಧಿ ಶಾಸನಗಳಿರ್ಬೋದು, ವೀರ ಶಾಸನಗಳಿರ್ಬೋದು, ಇಂಥ ಹಲವಾರು ಶಾಸನಗಳು ಲಭಿಸ್ತವೆ. ಅವು ಪಂಪ ಪೂರ್ವ ಯುಗದ ಹಲವಾರು ಕನ್ನಡ ಸಾಹಿತ್ಯದ ದಾಖಲಾತ್ಮಕ ಇತಿಹಾಸದಲ್ಲಿ ಈ ಶಾಸನಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಇದಾದ ನಂತರ ಕನ್ನಡದಲ್ಲಿ ನಮಗೆ ಉಪಲಬ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕೃತಿ ಅಂತಂದ್ರೆ, ಅತ್ಯಂತ ಪ್ರಾಚೀನ ಕನ್ನಡದ ಉಪಲಬ್ಧ ಗ್ರಂಥ ಅಂತಂದ್ರೆ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗವು ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಗೊಂಡಿರತಕ್ಕಂಥ ಕೃತಿ. ಕವಿರಾಜ ಮಾರ್ಗವನ್ನು ಬರೆದವರು ಶ್ರೀ ವಿಜಯ. ಅಮೋಘ ವರ್ಷ ನೃಪತುಂಗನ ಅಭಿಮತದಿಂದ ಶ್ರೀ ವಿಜಯನು ಕವಿರಾಜ ಮಾರ್ಗ ಎನ್ನುವಂಥ ಲಕ್ಷಣ ಗ್ರಂಥವನ್ನು ರಚಿಸಿದ್ದಾನೆ. ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಕನ್ನಡದ ಇನ್ನೊಂದು ಪ್ರಮುಖ ಗ್ರಂಥ ಅಂತಂದ್ರೆ ವಡರಾಧನೆ. ಇದು ಗದ್ಯ ಗ್ರಂಥ. ಜೈನ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ 19 ಕಥೆಗಳನ್ನ, ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ಕಥೆಗಳು, ಅಂಥ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿನೇ ವಡ್ಡಾರಾಧನೆ. ಈ ಎರಡು ಕೃತಿಗಳು ಅಂದರೆ ಒಂದು ಕವಿರಾಜ ಮಾರ್ಗ, ಇನ್ನೊಂದು ವಡ್ಡಾರಾಧನೆ, ಪಂಪ ಪೂರ್ವ ಯುಗದಲ್ಲಿ ಕಂಡು ಬರತಕ್ಕಂಥ ಅತ್ಯಂತ ಮಹತ್ವದ ಕೃತಿಗಳು. ಕನ್ನಡ ಸಾಹಿತ್ಯದ ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ನೆಲೆ ಬೆಲೆಗಳನ್ನು ನಿರ್ಧರಿಸ್ತಕ್ಕಂಥ ಮೈಲುಗಲ್ಲುಗಳು ಅಂತ ನಾವು ಇವುಗಳನ್ನು ಕರೀಬಹುದು. ಆ ಅವಧಿಯಲ್ಲಿ ಎಷ್ಟೊಂದು ಪ್ರಬುದ್ಧವಾಗಿರ್ತಕ್ಕಂಥ ಕೃತಿಗಳು ರಚನೆ ಆಗಿರಬೇಕಾದ್ರೆ ಅದಕ್ಕಿಂತಲೂ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಎಷ್ಟೊಂದು ವ್ಯಾಪಕವಾಗಿ ಬೆಳೆದು ಬಂದಿತ್ತು ಅನ್ನೋದನ್ನು ನಾವು ತುಂಬಾ ಆಳವಾಗಿ ವಿವೇಚಿಸಬೇಕಾಗ್ತದೆ. ಆ ಎರಡು ಕೃತಿಗಳನ್ನು ಬಿಟ್ಟರೆ ಬೇರೆ ಕೃತಿಗಳ ಉಲ್ಲೇಖಗಳು ನಮಗೆ ಲಭಿಸ್ತವೆ ಹೊರತಾಗಿ ಕೃತಿಗಳು ಮಾತ್ರ ಇದುವರೆಗೂ ನಮಗೆ ಉಪಲಬ್ಧ ಆಗಿಲ್ಲ. 1ನೇ ಗುಣವರ್ಮ ಇರ್ಬೋದು, ಅಥವಾ ಈ ತುಂಬಳೂರಾಚಾರ್ಯ ಇರ್ಬೋದು, ಬೇರೆ ಬೇರೆ ಕವಿಗಳು ಕೃತಿಗಳನ್ನು ರಚಿಸಿದ್ದಾರೆ ಅನ್ನುವಂಥ ಉಲ್ಲೇಖಗಳು ನಮಗೆ ಲಭಿಸ್ತವೆ. ಅವರು ರಚಿಸಿರ್ತಕ್ಕಂಥ ಕೃತಿಗಳು ಮಾತ್ರ ನಮ್ಗೆ ಇದುವರೆಗೂ ಉಪಲಬ್ಧವಾಗಿಲ್ಲ. ನಮಗೆ ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ಮೊದಲ ಕೃತಿಗಳು ಅಂದ್ರೆ ಒಂದು ಗದ್ಯ ಗ್ರಂಥ, ಅದು ವಡ್ಡಾರಾಧನೆ. ಎರಡನೇದು ಕವಿರಾಜ ಮಾರ್ಗ, ಅದು ಲಕ್ಷಣ ಗ್ರಂಥ. ಈ ಎರಡು ಕೃತಿಗಳಾದ ಮೇಲೆ ನಮಗ ಮುಂದೆ ಬರ್ತಕ್ಕಂಥದ್ದೇ ಪಂಪಯುಗ, ಚಂಪು ಯುಗ ಅಂತ ಕರೆಸಿಕೊಳ್ತಕ್ಕಂಥ ಒಂದು ಹಳಗನ್ನಡ ಯುಗ. ಪಂಪನಿಗಿಂತಲೂ ಪೂರ್ವದ ಯುಗವನ್ನು ನಾವು ಪೂರ್ವದ ಹಳಗನ್ನಡ ಯುಗ ಅಂತ ಕರಿತೀವಿ. ಶಾಸನಗಳ ಒಂದು ಕಾಲ ಅದು. ಹೆಚ್ಚಾಗಿ ನಮಗೆ ಆ ಕಾಲಘಟ್ಟದಲ್ಲಿ ಶಾಸನಗಳೇ ಸಿಗ್ತವೆ. 2 ಕೃತಿಗಳು ಮಾತ್ರ ನಮಗೆ ಉಪಲಬ್ಧ ಆಗಿವೆ. ಒಂದು ವಡ್ಡಾರಾಧನೆ, ಇನ್ನೊಂದು ಕವಿರಾಜ ಮಾರ್ಗ. ಇವು ಬಿಟ್ಟರೆ ಮುಂದೆ ಹಳಗನ್ನಡ ಕೃತಿಗಳು ಮಾತ್ರ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತವೆ.
ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಕಾವ್ಯಗಳು. ಈ ಪಂಪ ಯುಗವನ್ನು ಕುರಿತು ಆಲೋಚಿಸುವುದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ವಿಷಯಗಳನ್ನು ನಾವಿಲ್ಲಿ ಗಮನಿಸಬೇಕು. ಕನ್ನಡ ಸಾಹಿತ್ಯ ಚರಿತ್ರೆಗೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಏನು? ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ, ಕನ್ನಡ ಸಾಹಿತ್ಯದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿರ್ತಕ್ಕಂಥ ಸಾಹಿತ್ಯ ಅಂತಂದ್ರೆ ಸಂಸ್ಕೃತ ಸಾಹಿತ್ಯ, ತಕ್ಕ ಮಟ್ಟಿನ ಪ್ರಭಾವ ಬೀರಿರ್ತಕ್ಕಂಥ ಸಾಹಿತ್ಯ ಅಂತಂದ್ರೆ ಪ್ರಾಕೃತ ಸಾಹಿತ್ಯ. ನಮ್ಮ ಪ್ರಾಚೀನ ಸಾಹಿತ್ಯದ ಬಹುತೇಕ ಕವಿಗಳು ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅವರ ಕಾವ್ಯಗಳು ಸಂಸ್ಕೃತ ಕೃತಿಗಳ ಪ್ರಭಾವಕ್ಕೊಳಗಾಗಿವೆ. ಕವಿರಾಜ ಮಾರ್ಗ ಇರಬಹುದು, ಒಡ್ಡಾರನೆ ಕೃತಿ ಇರಬಹುದು. ಕವಿರಾಜ ಮಾರ್ಗದ ಮೇಲೆ ಸಂಸ್ಕೃತದ ಹಲವು ಕೃತಿಗಳ ಪ್ರಭಾವ ಇರುವುದನ್ನು ನಾವು ಕಾಣ್ತೀವಿ. ಒಡ್ಡಾರಾಧನೆಯ ಮೇಲೆ ಪ್ರಾಕೃತ ಕೃತಿಗಳ ಪ್ರಭಾವ ಇರುವುದನ್ನು ನಾವು ಕಾಣ್ತೀವಿ. ಪಂಪನ ಮೇಲೆ ಮಹಾಕವಿ, ಸಂಸ್ಕೃತದ ಮಹಾಕವಿ ವ್ಯಾಸನ ಪ್ರಭಾವ ಇರುವುದನ್ನು ನಾವು ಕಾಣ್ತೀವಿ. ಪಂಪನೆ ಒಂದೆಡೆ ಹೇಳುವಂತೆ, ವ್ಯಾಸ ಕವೀಂದ್ರ ರುಂದ್ರ ವಚನಾಮೃತ ವಾರ್ದಿಯನ್ ಈಸುವ್ಯಂ ಕವಿವ್ಯಾಸನೆಂಬ ಗರ್ವಂ ನನಗಿಲ್ಲ ಅನ್ನುವಂಥ ಮಾತನ್ನ ಗಮನಿಸಿದ್ರೆ, ಪಂಪನ ಮೇಲೆ ಮಹಾಕವಿ ವ್ಯಾಸನ ಪ್ರಭಾವ ಎಷ್ಟಿತ್ತು, ಅವನ ಕಾವ್ಯದ ಪ್ರಭಾವ ಎಷ್ಟಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಮಹಾಭಾರತ ಅಂತಂದ್ರೆ ವ್ಯಾಸ ಕವಿ ನಿರ್ಮಿಸಿದ ಒಂದು ದೊಡ್ಡ ಸಮುದ್ರವಿದ್ದಂತೆ. ಆ ಸಮುದ್ರದಲ್ಲಿ ನನ್ನ ಶಕ್ತ್ಯಾನುಸಾರವಾಗಿ ನಾನು ಈಜಲು ಪ್ರಯತ್ನಿಸಿದ್ದೇನೆ ಅನ್ನುವಂಥ ಮಾತು ಪಂಪನ ಮಾತಿನಲ್ಲಿ ನಮಗ ಕಂಡು ಬರ್ತದೆ. ವ್ಯಾಸ ಕವೀಂದ್ರ ರುಂದ್ರ ವಚನಾಮೃತ ವಾರ್ದಿಯನ್ ಈಸುವೆಂ, ವ್ಯಾಸ ಕವೀಂದ್ರನ ವಚನಾಮೃತ ಸಮುದ್ರವನ್ನ ನಾನು ಈಸ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತೇನೆ. ನಾನೇ ವ್ಯಾಸ ಅನ್ನುವಂಥ ಒಂದು ನನಗೆ ಇಲ್ಲ ಅನ್ನುವಂಥ ಪಂಪನ ಮಾತಿನಲ್ಲಿ ಮಹಾಕವಿ ವ್ಯಾಸನ ಅದ್ಭುತ ಪ್ರತಿಭೆ ಮತ್ತು ಅಪಾರ ಕಾವ್ಯ ಪ್ರೌಢಿಮೆಯನ್ನ ಕವಿ ಪಂಪ ಇಲ್ಲಿ ಹೊಗಳುತ್ತಾನೆ. ಹೀಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಸಂಸ್ಕೃತ ಕವಿಗಳ ಪ್ರಭಾವ ಸಾಕಷ್ಟು ಇತ್ತು ಅನ್ನೋದು ಇದು ನಮಗೆ ತಿಳಿದು ಬರ್ತದೆ. ಇನ್ನೊಂದೇನು ಅಂತಂದ್ರೆ, ಧರ್ಮದ ಪ್ರಭಾವ ಕೂಡ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಆಗಿದೆ. ಒಡ್ಡಾರಾಧನೆ ನಮಗೆ ಸಿಕ್ಕಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಗದ್ಯ ಗ್ರಂಥ. ಈ ಗ್ರಂಥದಲ್ಲಿ ಜೈನ ಧರ್ಮದ ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳು ಕಥಾತ್ಮಕವಾಗಿ ಹೆಣೆದುಕೊಂಡಿವೆ. ಬೇರೆ ಬೇರೆ ಘಟನೆಗಳ ಮುಖಾಂತರ ಜೈನ ಧರ್ಮದ ತತ್ವಗಳನ್ನು ಅತ್ಯಂತ ಸರಳವಾಗಿ ಆಕರ್ಷಕವಾಗಿ ಆ ಕಥೆಗಳು ನಮಗೆ ನಿರೂಪಿಸ್ತವೆ. ಅಲ್ಲದೆ ಪಂಪನ ಆದಿ ಪುರಾಣ ಕೂಡ ಜೈನ ಧರ್ಮದ ಕಥೆಯನ್ನೇ ಹೇಳ್ತಕ್ಕಂಥ ಒಂದು ಕೃತಿಯಾಗಿದೆ. ರನ್ನನ ಅಜಿತ ಪುರಾಣ ಇರಬಹುದು, ಪೊನ್ನನ ಶಾಂತಿ ಪುರಾಣ ಇರಬಹುದು, ಇವುಗಳ ಮೇಲೆ ಜೈನ ಧರ್ಮದ ಪ್ರಭಾವವಾಗಿದೆ. ಆದ ಕಾರಣ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಧರ್ಮದ ಪ್ರಭಾವ ವ್ಯಾಪಕವಾಗಿ ಆಗಿರುವುದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ವಚನ ಸಾಹಿತ್ಯದ ಮೇಲೆ ಶೈವ ವೀರಶೈವ ಧರ್ಮದ ಪ್ರಭಾವ, ಷಟ್ಪದಿ ಸಾಹಿತ್ಯದ ಮೇಲೆ ವೈದಿಕ ಧರ್ಮದ ಪ್ರಭಾವ, ಹಾಗೆಯೇ ಕೀರ್ತನ ಸಾಹಿತ್ಯದ ಮೇಲೆ ವೈಷ್ಣವ ಧರ್ಮದ ಪ್ರಭಾವ. ಹೀಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಂದ್ರೆ ಧರ್ಮಗಳ ಸಾಹಿತ್ಯ ಚರಿತ್ರೆನೇ ಅಂತ ಹೇಳ್ಬೋದು. ಆ ರೀತಿಯಾಗಿ ಅದು ರಚನೆಗೊಳ್ಳುತ್ತಾ ಬಂದಿರೋದನ್ನು ನಾವು ಕಾಣ್ತೀವಿ. ಇನ್ನೊಂದೇನು ಅಂತಂದ್ರೆ, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ರಾಜಕೀಯ ಪ್ರಭಾವ. ಆ ಕಾಲದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರಾಜ ಮಹಾರಾಜರು ಚಕ್ರವರ್ತಿಗಳು ಕವಿಗಳ ಮುಖಾಂತರ ತಮ್ಮ ಚರಿತ್ರೆಗಳನ್ನು ಕಾವ್ಯಾತ್ಮಕವಾಗಿ ನಿರೂಪಿಸಲು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ.
ಪಂಪ ಅರಿಕೇಸರಿ ಅನ್ನುವಂಥ ರಾಜನ ಆಸ್ಥಾನದಲ್ಲಿದ್ದ. ಚಾಳುಕ್ಯ ದೊರೆ ಚಾಳುಕ್ಯ ಚಕ್ರವರ್ತಿ ಅರಿಕೇಸರಿಯ ಆಶ್ರಯದಲ್ಲಿದ್ದುದರಿಂದ ಕವಿ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯಂ ಎನ್ನುವಂಥ ಕಾವ್ಯವನ್ನು ರಚಿಸಬೇಕಂತ ಸಂದರ್ಭದಲ್ಲಿ ಮಹಾಭಾರತ ಅರ್ಜುನನಿಗೆ ಅರಿಕೇಸರಿಯನ್ನು ಹೋಲಿಸಿದ್ದಾನೆ. ಹಾಗೆಯೇ ಕವಿ ರನ್ನನು ಗದಾಯುದ್ಧಂ ಕಾವ್ಯ ಬರೀಬೇಕಂತ ಸಂದರ್ಭದಲ್ಲಿ ಮಹಾಭಾರತದ ಭೀಮನಿಗೆ ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಇರುವ ಬೆಡಂಗನನ್ನು ಹೋಲಿಸಿ ಕೃತಿ ರಚಿಸಿದ್ದಾನೆ. ಹಾಗೆಯೇ ಬೇರೆ ಬೇರೆ ಕವಿಗಳು ತಮ್ಮ ಆಶ್ರಯದಾತರನ್ನ ಕಾವ್ಯದ ನಾಯಕನನ್ನಾಗಿ ಮಹಾಭಾರತದ ಮತ್ತು ಇತರ ಪೌರಾಣಿಕ ಪುರುಷರಿಗೆ ಹೋಲಿಸಿ ಕೃತಿ ರಚಿಸುವಲ್ಲಿ ತಮ್ಮದೇ ಆಗಿರತಕ್ಕಂಥ ಪ್ರತಿಭೆಯನ್ನು ಮೆರೆದಿದ್ದಾರೆ. ಹೀಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಮುಖ್ಯವಂತ 3 ಅಂಶಗಳು ಅಂತಂದ್ರೆ ಸಂಸ್ಕೃತ ಮತ್ತು ಪ್ರಾಕೃತ ಸಾಹಿತ್ಯಗಳು, ಅವು ಆ ಭಾಷೆಗಳ ಪ್ರಭಾವ. ಎರಡನೇದೇನಂತಂದ್ರೆ ಧರ್ಮ ಮತ್ತು ರಾಜಕೀಯ. ಇದಲ್ಲದೆ ದೇಶೀಯ ಆಚರಣೆಗಳು ಮತ್ತು ದೇಶೀಯ ನಡೆನುಡಿಗಳು ಕೂಡ ಕಾವ್ಯ ರಚಿಸಲು ಪ್ರಭಾವವನ್ನು ಬೀರಿವೆ. ಹೀಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಈ 3 ದಟ್ಟ ಪ್ರಭಾವಗಳಿಗೆ ಒಳಗಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಆ ಕಾಲದ ಧೋರಣೆಗಳು ಅಂತಂದ್ರೆ ವೀರ ಜೀವನ, ಧಾರ್ಮಿಕ ಜೀವನ, ಮತ್ತೊಂದೇನು ಅಂತಂದ್ರೆ ಚಾರಿತ್ರಿಕ ಆಚರಣೆಗಳು. ಇವು ಆ ಕಾಲದ ಪ್ರಮುಖ ಮೌಲ್ಯಗಳಾಗಿತ್ತು. ತ್ಯಾಗ, ವೀರ ಮತ್ತು ಧರ್ಮದ ಆಚರಣೆಗಳು ಇವು ಸಾಹಿತ್ಯದಲ್ಲಿ ತುಂಬ ಮಾರ್ಮಿಕವಾಗಿ ನಿರೂಪಿತಗೊಂಡಿರುವುದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯ ರೂಪಗಳು ಅಂತಂದ್ರೆ ಚಂಪು, ವಚನ, ರಗಳೆ, ಷಟ್ಪದಿ, ಸಾಂಗತ್ಯ, ಕೀರ್ತನೆ, ಗದ್ಯ ಇತ್ಯಾದಿ ಸಾಹಿತ್ಯ ರೂಪಗಳು ನಮಗ ಕಂಡು ಬರ್ತವೆ. ಶಾಸ್ತ್ರ ಸಾಹಿತ್ಯದ ಕೃತಿಗಳು ಸಾಮಾನ್ಯವಾಗಿ ಕಂದ ಪದ್ಯಗಳಲ್ಲಿ ರಚನೆಗೊಂಡಿವೆ. ಪಂಪ ಯುಗದ ಬಹುತೇಕ ಕೃತಿಗಳು ಚಂಪು ಎಂಬ ಸಾಹಿತ್ಯ ರೂಪದಲ್ಲಿ ರಚನೆಗೊಂಡಿವೆ. ವಚನ ಅನ್ನೋದು ಕೂಡ ಬಹಳಷ್ಟು ಮಹತ್ವದ ಒಂದು ಸಾಹಿತ್ಯ ರೂಪ. ಹಾಗೆಯೇ ರಗಳೆ, ಷಟ್ಪದಿ, ಸಾಂಗತ್ಯ, ಕೀರ್ತನೆ ಕೂಡ ತುಂಬ ಮಹತ್ವದ ಸಾಹಿತ್ಯ ರೂಪಗಳಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕಂಡು ಬರ್ತವೆ. ಗದ್ಯ ಅದು ಸ್ವತಂತ್ರವಾಗಿ ಮತ್ತು ಕಾವ್ಯದ ಭಾಗವಾಗಿ ಬಳಕೆಗೊಂಡಿರುವುದು ಸಹಜವಾಗಿ ಕಂಡು ಬರ್ತದೆ. ಇಷ್ಟು ವಿಷಯವನ್ನ ನೀವು ಅರಿತುಕೊಳ್ಬೇಕು. ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಿರ್ತಕ್ಕಂಥ ಎಲ್ಲ ನೋಟ್ಸ್ಗಳನ್ನು ಅಭ್ಯಾಸ ಮಾಡಬೇಕು. ಎಲ್ಲವನ್ನು ಸೂಕ್ತವಾಗಿ ಗ್ರಹಿಸಬೇಕು. ಏನಾದರೂ ಸಂದೇಹಗಳಿದ್ದರೆ ಅದನ್ನು ಕೇಳಿ ಮಾಹಿತಿಯನ್ನು ಪಡೆದುಕೊಂಡು ಸಂದೇಹ ಪರಿಹರಿಸಿಕೊಳ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇಂದಿನ ಕ್ಲಾಸನ್ನು ಮುಗಿಸುತ್ತೇನೆ.